ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರಾಜಕೀಯವಾದಂತಹ ಒಂದು ವಾಗ್ದಾಳಿಗಳು ಶುರುವಾಗಿದೆ ನೋಡಿ. ಕೆಫೆ ಬ್ಲಾಸ್ಟ್ ಸರ್ಕಾರದ ವಿರುದ್ಧ ಅಶೋಕ್ ಅವರು ಕಿಡಿಕಾರಿದ್ದಾರೆ. ನೀವೇನಾದರೂ ಮಾಡಿ ವೋಟ್ ಹಾಕಿ ಅಂತಾರೆ. ಕೆಜಿ ಹಳ್ಳಿ ಡಿಜೆ ಹಳ್ಳಿಯಲ್ಲಿ ವೋಟ್ ಹಾಕಿ ಅಂತಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಅಶೋಕ್ ಅವರ ಮಾತಿಗೆ ಸಿಎಂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೇಳಿಕೆ ಕೊಟ್ಟಿದ್ದಾರೆ, ಏನಾದರೂ ಮಾಡಿ ವೋಟ್ ಹಾಕಿ ಅಂತ. ಅಂದ್ರೆ ಕೆಜೆಹಳ್ಳಿ ಡಿಜೆಹಳ್ಳಿ ಅವರಿಗೆ ವೋಟ್ ಹಾಕಿ ಅಂತ ಈ ರೀತಿ ಹೇಳಿಕೆ ಕೊಡ್ತಾರೆ ಕಾಂಗ್ರೆಸ್ನವರು ಅಂತ. ಏನಾದರೂ ಮಾಡಿ ವೋಟ್ ಹಾಕಿ ಅಂತ ಕೆಜೆಹಳ್ಳಿ ಏನಾದರೂ ಮಾಡಿ ವೋಟ್ ಹಾಕಿ ಅಂದ್ರೆ ಯಾರು ಅಂತ ಹೇಳ್ತಾರೆ. ನೀವು ಏನಾದ್ರು ಮಾಡ್ಬಿಡಿ ವೋಟ್ ಹಾಕಿ ಅಂತಾರೇನ್ರಿ? ಆ ವೋಟ್ ನಿಮ್ಗೆ ಸರಿಯಾಗಿ ವೋಟ್ ಕೊಡಿ ಅಂತ ಕೇಳಿರ್ಬೋದು. ಏನಾದ್ರು ಮಾಡಿ ವೋಟ್ ಹಾಕ್ಬಿಡಿ ಅಂತಾರ. ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಒಂದು ರೀತಿ ಅಲ್ಪಸಂಖ್ಯಾತರ ಮನಸ್ಸನ್ನು ಪೂರ್ತಿ ಕಲ್ಮಶ ಮಾಡಿಬಿಟ್ಟಿದ್ದಾರೆ. ನೀವೇನ ಮಾಡಿ ನಾವೇನು ಮಾಡಲ್ಲ, ನಿಮ್ಮನ್ನು ನೀವು ನಮ್ಗೆ ವೋಟ್ ಹಾಕಿದ್ರೆ ಸಾಕು, ನಾವು ಬಹುಸಂಖ್ಯಾತರನ್ನು ಬಡಿತೀರಿ. ಅವರೇನಾನ ಕಾರ್ಯ ಮಾಡಿದ್ರೆ, ಅವರೇನಾನ ಕೆಟ್ಟ ಕೆಲಸ ಮಾಡಿದ್ರೆ ಇಮಿಡಿಯೇಟಾಗಿ ಆ ಕ್ಷಣದಲ್ಲೇ ಆಚೆ ಬಂದ್ಬಿಡ್ತದೆ. ಆ ಕ್ಷಣದಲ್ಲೇ ಬಿಡುಗಡೆ ಮಾಡ್ತೀರಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ, ಅವ್ರಿಗೆ ಜೈಲು ಹಾಕ್ತೀರಿ. ನೀವೇನಾನ ಮಾಡಿ, ಕೆಜೆ ಹಳ್ಳಿಯೆಲ್ಲನ ಮಾಡಿ, ಡಿಜೆ ಹಳ್ಳಿಯೆಲ್ಲನ ಮಾಡಿ, ಮೈಸೂರಲ್ಲಿ ಅವರ MLA KFD ಅವರು ಹತ್ಯೆ ಮಾಡುವಂಥ ಪ್ರಯತ್ನ ಮಾಡಿದ್ರು, ಏನು ಪ್ರಗತಿ ಇಲ್ಲ. ಅಂದರೆ ಒಂದು ರೀತಿ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಇದು ದೇಶಕ್ಕೆ ಗಂಡಾಂತರ ತರ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಮಾನಸ್ಥಿತಿ ಪೂರ್ತಿ ಅವರ ಮೈಂಡನ್ನು ಪಲ್ಯೂಟ್ ಮಾಡಿಬಿಟ್ಟಿದ್ದಾರೆ. ಈ ಸಂದೇಶ ಹೋಗಿರೋದ್ರಿಂದ ಭಯೋತ್ಪಾದಕರೆಲ್ಲ ಇಲಿಗಳ ಬಿಡದಲ್ಲಿ ಅಡ್ಕೊಂಡಿದ್ರು, ಎಲ್ಲ ಬೊಕ್ಕೆಗಳಲ್ಲೇ ಅಡ್ಕೊಂಡಿದ್ರು, ಇಲಿಗಳ ತರ ರೀತಿ. ಇವತ್ತು ಇವರು ಬಂದ ಮೇಲೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದ ಮೇಲೆ ಇಲಿಗಳಿಂದ ಬಿಲಿಕ್ ಬಂದು ಹುಲಿಗಳಾಗೋಟಿದ್ದಾರೆ ಎಲ್ಲ. ಕಾಂಗ್ರೆಸ್ ಇವತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ?